ರತನ್ ಅವರೇ, ಈಗಾಗಲೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ದಾಖಲಾತಿಗಳನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಷ್ಟು ದಾಖಲೆಯನ್ನ ಚುನಾವಣಾ ಆಯೋಗದವರು ಕೇಳಿದ್ದಾರೆ. ಇದರಿಂದಲೇ SIR ಪ್ರಕ್ರಿಯೆ ಗೊಂದಲದಿಂದ ಕೂಡಿದೆ ಅಂತ ಹೇಳಿ ಏನ್ ಹೇಳ್ತೀರಾ? ಚುನಾವಣಾ ಆಯೋಗದವರು ಅಷ್ಟು ದಾಖಲೆಯಲ್ಲಿ ಕೇಳಿದ್ದಾರೆ, ಹೌದು. ಆದ್ರೆ ಕೊಡೋದು ಎಲ್ಲವನ್ನು ಕೊಡಿ ಅಂತ ಹೇಳಿಲ್ಲ. ಒಂದು ದಾಖಲೆ, ಒಂದು. ಎರಡನೇದಾಗಿ ನಿಮಗೆ 2002ರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರಾದ್ರೂ ಇರ್ತಾರಲ್ವಾ, ಅವರದೊಂದು ವೋಟರ್ ಲಿಸ್ಟ್ ಅಲ್ಲಿ ಇರುವಂತ ಒಂದು ಡಾಕ್ಯುಮೆಂಟ್ ಅಷ್ಟೇ ಬಿಟ್ರೆ ಮತ್ತೆ ಮಾತಾಡ್ಬೇಡಿ ದಯವಿಟ್ಟು. ನಾನು ಹೇಳ್ತೀನಿ ಆಯ್ತಾ, ಇಷ್ಟೇ ಡಾಕ್ಯುಮೆಂಟ್ ಕೇಳಿರುವಂತದ್ದು. ಪ್ರೊಸೆಸ್ ಕೂಡ ಫಸ್ಟ್ಗೆ ಅವ್ರು ಬರ್ತಾರೆ, ಆನಂತರ ಎರಡನೇದಾಗಿ ಅವರು ಫಿಲ್ ಮಾಡ್ತಾರೆ, ಅವರೇ ಮಾಡ್ತಾರೆ, ಮೂರನೇದಾಗಿ ತಗೊಂಡು ಹೋಗ್ತಾರೆ. ಇವಾಗ ನಾನು ಇವ್ರ ಹತ್ರ ಒಂದೆಷ್ಟು ಪ್ರಶ್ನೆ ಕೇಳ್ತೀನಿ. ಇದಕ್ಕಿಂತ ಹಿಂದೆ ಡೆಲ್ಲಿಯಲ್ಲಿ ಎಲೆಕ್ಷನ್ ಆಗಿತ್ತು, ಅವಾಗ SIR ಮಾಡಿಲ್ಲ, 0 ಸೀಟ್ ಬಂತಲ್ಲ, ಯಾಕೆ ನಿಮ್ಗೆ? ಯಾಕೆ? ಒಂದು. ಎರಡನೇದಾಗಿ ಆಯ್ತು, SIR ಆದ ನಂತರ ಬರೋಣ. ಕೇರಳದಲ್ಲಿ SIR ಆಗಿದೆ, ಅಲ್ಲೂ ಕೂಡ 24 ಲಕ್ಷ ಚಿಲ್ಲರೆ ಓಟುಗಳನ್ನ ಡಿಲೀಟ್ ಆಗಿದೆ. ಕೇರಳದಲ್ಲಿ ನಿಮ್ಮದು ಶಾನ್ ಪಾಷಾ ಅವರೇ, ಟೈಮ್ ಕೊಡ್ತೀನಿ, ಆಮೇಲೆ ಆನ್ಸರ್ ಮಾಡಿ ಆಯ್ತಾ? ಕೇರಳದಲ್ಲಿ ಚಂದ ನನಗೆ ಮಾತಾಡ್ಬೇಕಲ್ಲ, ನೀವೇ ಮಾತಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಕೇರಳದಲ್ಲಿ 24 ಲಕ್ಷ ಓಟ್ ಡಿಲೀಟ್ ಆಗಿದೆ. ಕೇರಳದಲ್ಲಿ ಕೆಲವೊಂದು ಜಾಗದಲ್ಲಿ ಗೊತ್ತಲ್ಲ ನಿಮ್ಗೆ, ಅಲ್ಪಸಂಖ್ಯಾತರ ಓಟು ಬಹಳಷ್ಟು ಇದೆ ಆಯ್ತಾ. ಇವರೇನು ಅಲ್ಪಸಂಖ್ಯಾತರದ ಓಟ್ ಮಾತ್ರ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇರಳದಲ್ಲಿ ಹಾಗಾದ್ರೆ ಬಿಜೆಪಿಗೆ 3 ಸೀಟ್ ಬಂದಿದೆ ಅಷ್ಟೇ ಅಲ್ವಾ? ಕಾಂಗ್ರೆಸ್ ಗೆತ್ತಲ್ಲ, ಹೇಗ್ ಗೆತ್ತದು? ತಮಿಳುನಾಡಲ್ಲಿ ಇವ್ರದ್ದೇ ಸಪೋರ್ಟಿವ್ ಇರುವಂತ ವಿಜಯ್ ಅವ್ರು ಗೆದ್ರಲ್ಲ, ಹೆಂಗಿದ್ರು? ಇವರು ಒಂದಿಷ್ಟು ಸೀಟ್ಗಳನ್ನ ಗೆದ್ದಿದ್ರೆ, ಇವರೇ ಸರ್ಕಾರದಲ್ಲಿದ್ದಾರೆ, ಹೆಂಗಾಯ್ತದು ಅಲ್ವಾ? ಇನ್ನು ಇವಾಗ SIR ಬಗ್ಗೆ ಇಷ್ಟೊಂದು ಮಾತಾಡ್ತಾರಲ್ಲ ಇವರು, SIR ಇದೇ ಮೊದಲೇ ಬಾರಿ ಆಗ್ತಾ ಇರುವಂತದ. ನೆಹರು ಕಾಲದಲ್ಲಿ SIR ಆಗಿತ್ತು, ಆವಾಗ ಇವರಿಗೇನು ತೊಂದರೆ ಇರಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ SIR ಆಗಿತ್ತು, ಆವಾಗ ಇವರಿಗೇನು ತೊಂದರೆ ಇಲ್ಲ, ಅದು ಸರಿ ಇತ್ತು. ರಾಜೀವ್ ಗಾಂಧಿ ಕಾಲದಲ್ಲಿ SIR ಆಯ್ತು, ಆವಾಗ ಇದು ಸರಿ ಇತ್ತು ಆಯ್ತಾ. ಆದ್ರೆ ಇವಾಗ ಮೋದಿ ಅವರ ಕಾಲದಲ್ಲಿ ಚುನಾವಣಾ ಆಯೋಗ ಮಾಡಿದ್ರೆ ಮಾತ್ರ ಇವರಿಗೆ ಸರಿ ಇಲ್ಲ. ಯಾಕೆ? ಹಿಂದೆಲ್ಲ ಆದಾಗ ಇದೇ ತರ ಏನಾದ್ರು ವಿರೋಧ ಮಾಡಿದ್ರೆ ಯಾರಾದ್ರೂ, ಯಾಕೆ ಆವಾಗ ಸರಿ ಇತ್ತು, ಇವಾಗ ಮಾತ್ರ ಯಾಕೆ ಸರಿ ಇಲ್ಲ? ಅದೇ ಚುನಾವಣಾ ಆಯೋಗಗಳು, ಅದೇ ಇದು ಅಂದ್ರೆ ಅದೇ ಚುನಾವಣಾ ಆಯೋಗದಿಂದ ಕೆಳಗಡೆ ಬರುವಂತ ಅಧಿಕಾರಿಗಳು. ಆನಂತರ ಇವ್ರು ಹೇಳ್ತಾರಲ್ಲ, ನಾವೇ ಹುಟ್ಟಾಗಿರುವಂತಹ ಸಂಸ್ಥೆಗಳು, ನಾವು ಅದನ್ನ 1947ರಿಂದ ನಾವು ಅದನ್ನ ಹುಟ್ಟಾಕಿದೀವಿ, ಇದನ್ನ ಹುಟ್ಟಾಕಿದೀವಿ ಅಂತ ಹೇಳ್ತೇವರಲ್ಲ.